हेलो फ्रेंड्स, हाय नमस्ते, अस्सलाम वालेकुम, वेलकम बैक टू मೈ ಯೂಟ್ಯೂಬ್ ಚಾನಲ್. ಬರೀ ಫ್ರೆಂಡ್ಸ್, ಇವತ್ತಿನ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅದೇ ಫ್ರೆಂಡ್ಸ್, ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು, ಮನೆ ಶಿಫ್ಟ್ ಮಾಡಿದ್ದೀರಾ, ಹೊಸ ಮನೆ ಹೇಗಿದೆ ಏನೆಲ್ಲ ಅಂತ ಹೇಳ್ಬಿಟ್ಟು ಹೋಮ್ ಟೂರ್ ಮಾಡಿ ಅಂತ ನನಗೆ ಬಹಳ ಸರಿ ಹೇಳ್ತಾ ಇದ್ರು ಫ್ರೆಂಡ್ಸ್. ಲೈವ್ ಮಾಡಿದಾಗ ಮತ್ತು ನಮ್ಮ ವಿಡಿಯೋ ನೋಡ್ತಿದ್ರಲ್ರಿ, ಕಮೆಂಟ್ ಬರ್ತಿದ್ವು. ಅದಕ್ಕೋಸ್ಕರ ಹೋಮ್ ಟೂರ್ ಮಾಡೋಣ ಅಂತಂದರೆ ಇವಾಗ 2 ತಿಂಗಳಾಗಿ 3 ತಿಂಗಳ ರನ್ನಿಂಗ್ ರೀ ಮನೆಗೆ ಬಂದು. ಅದಕ್ಕೆ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ. ತಗಲ್ ಕೂಡ ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ. ಬರ್ರಿ ಇವತ್ತು ತಡ ಮಾಡೋದೇನು, ಇವತ್ತಿನ ನಮ್ಮ ಮನೆಯ ಹೋಮ್ ಟೂರ್ ಹೇಗಿದೆ ಏನಂತ ನೋಡ್ಕೊಂಡು ಬರೋಣ ಬರ್ರಿ. ಫ್ರೆಂಡ್ಸ್, ಫಸ್ಟ್ ನಾನು ಹೊರಗಡೆಯಿಂದ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬರೀ ಫ್ರೆಂಡ್ಸ್ ನೋಡಿ, ಸಣ್ಣಗೆ ಗಾಳಿ ಬಿಟ್ಟಿದೆ, ಸಾಯಂಕಾಲ ಟೈಮಿದೆ ಫ್ರೆಂಡ್ಸ್. ಇವಾಗ ತುಂಬಾ ಕೋಲ್ಡಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬರೀ ಇವಾಗ ಹೊರಗಡೆಯಿಂದ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ರೀ. ನೋಡಿರಿ, ಸ್ಟಾರ್ಟಿಂಗು ಈ ಥರ ತೋರಿಸ್ತಾ ಇದ್ದೀನಿ ನೋಡಿರಿ. ಅಂದರೆ ನಮ್ಮ ಮನೆಗೆ 2 ಬಾಗಿಲ ರೀ. ನೋಡಿರಿ, ಇದೊಂದು ಬಾಗಿಲ, ಅಲ್ಲಿ ಒಂದು ಬಾಗಿಲ ಇದೆ. ಇದೊಂಥರ ಟ್ವಿಸ್ಟ್ ಇದ್ದಂಗೆ ರೀ. ಯಾಕಂದರೆ ನಾವು ಅಂದರೆ ಆ ಮನೇಲಿ ಇದ್ದೀವಾ ಏನು ಈ ಮನೇಲಿ ಇದ್ದೀವಾ ಅಂತ ಕೇಳ್ತಾರೆ ಪ್ರತಿಯೊಬ್ಬರು. ಯಾಕಂದರೆ ತುಂಬ ಜನ ನಮಗೆ ಮಾತಾಡ್ತಾ ಇರ್ತಾರಲ್ರಿ, ನಾವು ಕೆಲವೊಮ್ಮೆ ಇಲ್ಲಿ ನಿಂತು ಮಾತಾಡ್ತೀವಿ, ಕೆಲವೊಮ್ಮೆ ಆ ಮನೆಯಲ್ಲಿ ನಿಂತು ಮಾತಾಡ್ತಿರ್ತೀವಿ. ಆ ಮನೇಲಿ ಇದ್ದೀರಾ ಏನು ಈ ಮನೇಲಿ ಇದ್ದೀರಾ ಅಂತ ತುಂಬ ಜನ ಕೇಳ್ತಿರ್ತಾರೆ. 2 ಮನೆಯಲ್ಲಿ ನಾವೇ ಇರೋದು. ಅದು ಹೇಗೆ ಅಂತಂದರೆ ನಿಮಗೆ ಒಳಗಡೆಯಿಂದ ನಾನು ತೋರಿಸ್ತೀನಲ್ಲ ಆವಾಗ ಗೊತ್ತಾಗುತ್ತಾ. ಇಲ್ಲಿ ನೋಡಿರಿ, 3 ಪಾಟ್ಗಳು ಇಟ್ಟಿದ್ದೀನಿ. ಇವು ದಾಸವಾಳ ಹೂವಿಂದು ಪಾಟ್ಗಳು ನೋಡಿರಿ. ಮತ್ತು ಇಲ್ಲಿ ನೋಡಿರಿ, ಒಂದು ಡ್ರಮ್ ಇಟ್ಟಿದ್ದೀವಿ. ಹೊರಗಡೆ ಕಸ ಬೆಳೆದ್ರೆ ಅಂಗಳಕ್ಕೆ ನೀರು ಹಾಕೋಕ್ಕೋಸ್ಕರ. ಈ ಥರ ಇದೆ ನೋಡಿರಿ ಹೊರಗಡೆ ಅಂತೂ. ಇದು ಮೇನ್ ದಾರಿ ರೀ, ಜಾಸ್ತಿ ಗಾಡಿಗಳು ಅಡ್ಡಾಡ್ತಿರ್ತಾವೆ. ಇಲ್ಲಿ ನೋಡಿರಿ, ಇದು ಯಾವ ಹೂವಿನ ಗಿಡ ಅಂತ ಗೊತ್ತಿಲ್ಲ, ಒಟ್ಟು ಶೋ ಪೀಸ್ ಗಿಡ. ಅದು ವೈಟ್ ಕಲರ್ ಹೂವು ಆಗುತ್ತೆ ರೀ ಇದ್ರಾಗ. ಓಕೆ, ಈ ರೀತಿ ಇದೆ ಹೊರಗಡೆ ಅಂತೂ. ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ. ನೋಡಿರಿ ಫ್ರೆಂಡ್ಸ್, ಎಂಟ್ರೆನ್ಸಲ್ಲಿ ಈ ರೂಮ್ ಬರುತ್ತೆ. ಇದು ಹಾಲ್ ನೋಡಿರಿ. ಹಾಲ್ ರೂಮಲ್ಲಿ ಇಲ್ಲಿ ಒಂದು ಚೇರ್ ಇಟ್ಟಿದ್ದೀವಿ. ಮತ್ತು ಇಲ್ಲಿ ನಮ್ಮ ಅಪ್ಪಾಜಿಗೆ ಇದು ಮಂಚ ಹಾಕಿದ್ವಲ್ರಿ. ನೋಡಿರಿ, ನಮ್ಮ ಅಪ್ಪಾಜಿ ಹುಷಾರಿಲ್ಲಲ್ಲ. ನಮ್ಮ ಅಪ್ಪಾಜಿ ಎಲ್ಲರೂ ಕೇಳ್ತಾ ಇದ್ರಲ್ರಿ ಹೇಗಿದ್ದೀರಂತ. ಹಾಯ್ ಹಾಯ್ ನಾನು ಅವಾಗಲೇ ಹೇಳಿದ್ದೆ, ಅಪ್ಪ ಹಾಯ್ ಅಂತ ಹೇಳಿದ್ರೆ ಹೇಳೋಗಿದ್ರೆ ಅಡ್ವಾನ್ಸ್ ಆಗಿ ಹಾಯ್ ಅಂತಿದ್ದಾರೆ. ಅಲ್ಲೋ ಏನಪ್ಪ ಆರಾಮಿದ್ದೀರಾ? ಜುಮ್ಮಾ ಮುಬಾರಕ್ ಬಾ. ಜುಮ್ಮಾ ಮುಬಾರಕ್. ಇಲ್ಲಿ ಕನ್ನಡಿ ಇಟ್ಟಿದ್ದೀವಿ, ಇಲ್ಲೆಲ್ಲ ಬಾಚಿನ್ಕಿ ಅವೆಲ್ಲ ಇಟ್ಟಿರ್ತೀವಿ. ಇಲ್ಲಿ ನನ್ನ ಜಡೆ ಹಾಕೋಣದ್ದು. ಇಲ್ಲಿ ನೋಡಿರಿ, ನಾನು ಕೂಡ ಕಾಣಿಸ್ತಾ ಇದ್ದೀನಿ. ಅಲ್ಲಿ ಜಾಸ್ತಿ ಏನಿಟ್ಟಿಲ್ಲ ಫ್ರೆಂಡ್ಸು. ಏನೇ ಇದ್ರೇನು ಆ ರೂಮಲ್ಲಿ ನಮ್ಮ ಅಪ್ಪಾಜಿ ಹುಷಾರಿಲ್ಲಲ್ರಿ, ಅದಕ್ಕೋಸ್ಕರ ಅವ್ರದ್ದು ಪ್ರತಿಯೊಂದು ಮೆಡಿಸನ್ ಅವೆಲ್ಲ ಅಲ್ಲಿ ಕಿಟಕಿ ಐತ್ರಿ, ಅಲ್ಲಿ ಇಟ್ಬಿಟ್ಟಿದ್ದೀವಿ. ಮತ್ತು ಈ ಥರ ಇದೆ ನೋಡಿರಿ, ಇಲ್ಲಿ ಸಜ್ಜೈತೆ. ಇದು ಹಳೆ ಟಿ ವಿ ನೋಡಿರಿ ನಮ್ಮದು. ಇದು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಅದು ಕೆಟ್ಟೋಗ್ಬಿಟ್ಟೈತೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿಲ್ಲ. ಇದು ನೋಡಿರಿ, ಈ ಥರ ಇದೆ. ಮತ್ತು ನೆಕ್ಸ್ಟು ಇಲ್ಲಿ ನೋಡಿರಿ, ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀವಿ, ಇಲ್ಲಿ ಗಡಿಯಾರ ಇಟ್ಟಿದ್ದೀವಿ. ಫಸ್ಟ್ ಕೂತ್ಕೋತಿದ್ದೀನಲ್ಲ, ನೆಕ್ಸ್ಟು ಇಲ್ಲಿ ನೋಡಿರಿ. ನೆಕ್ಸ್ಟ್ ಇಲ್ಲಿ ಎದುರುಗಡೆ ಫಸ್ಟ್ ರೂಮ್ ಅಂದರೆ ಹಾಲ್ ಎದುರುಗಡೆನೇ ಈ ಥರ ಫ್ರಿಜ್ ಇಟ್ಟಿದ್ದೀವಿ ರೀ. ಇದು ಕರೆಕ್ಟ್ ಇಲ್ಲೇ ಕರೆಕ್ಟ್ ಸೆಟ್ ಆಗಿಬಿಟ್ಟಿದ್ದೀವಿ ರೀ. ಮತ್ತು ಇಲ್ಲಿ ಕಿಚನ್ ರೂಮ್ ನೋಡಿರಿ. ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ನಾನು ಇವಾಗ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಫ್ರಂಟ್ ಕ್ಯಾಮ್ರಾಯಿಂದ ಅಷ್ಟೊಂದು ಅಡ್ಜಸ್ಟ್ ಆಗ್ತಾ ಇಲ್ಲ. ಈ ಥರ ಇದೆ ನೋಡಿರಿ ಗ್ಯಾಸ್ ಕಟ್ಟೆ. ಇದು ನೆನ್ನೆ ಹಚ್ಚಿದ್ವಿ ಫ್ರೆಂಡ್ಸ್, ಇದೆಲ್ಲ ಸ್ಟಿಕ್ಕರ್ ವಾಲ್ಪೇಪರ್. ಇದು ಮೊದಲ ಹಳೆ ಮನೇಲಿ ಇದ್ವಲ್ರಿ, ಅಲ್ಲಿ ಹಚ್ಚಿದ್ವಿ, ಅಲ್ಲಿಂದ ತೊಗೊಂಡ್ಬಂದು ಮತ್ತೆ ಇಲ್ಲಿ ಹಚ್ಚಿದ್ವಿ ನೋಡಿರಿ. ಎಷ್ಟು ಮಸ್ತಾಗಿ ಐತಿ ನಮ್ಮ ಕಿಚನ್ ರೂಮ್. ಈ ಥರ ಇಟ್ಟಿದ್ದೀವಿ ನಾನು. ಮಸಾಲೆ ಎಲ್ಲ ನೋಡಿರಿ, ಮಸಾಲೆ ಐಟಮು ಯಾರಾದರೂ ಹೊಸ್ದಾಗಿ ಬಂದರೆ ನಮ್ಮ ಮನೆಗೆ ಅಡುಗೆ ಮಾಡ್ಕೊಬೋದು, ಯಾರಿದ್ರೂ ಅಡುಗೆ ಮಾಡ್ಕೊಬೋದು. ಯಾಕಂದರೆ ಈ ಥರ ವೈಟ್ ಕಲರ್ ಇದ್ದಿದ್ದು ಇದು ಮಸಾಲೆ ಡಬ್ಬಿಗಳಿರ್ತಾವಲ್ರಿ, ಏನು ಬೇಕು ಅಂದರೆ ಸಕ್ಕರೆ ಬೇಕಾ, ಬೇಳೆಗೆ ಕಡಲೆಬೇಳೆ, ಯಾವುದೇ ಏನೇ ಇರಲಿ ಧಾನ್ಯಗಳು ಎಲ್ಲ ನಮಗೆ
ಡೈರೆಕ್ಟಾಗಿ ಕಾಣಿಸ್ಬಿಡುತ್ತಾ ಫ್ರೆಂಡ್ಸ್, ತೊಗೊಂಡು ಅಡುಗೆ ಮಾಡ್ಕೋಬೋದು ಆರಾಮಾಗಿ. ಅದರಿಂದಾಗಿ ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ ನೋಡಿರಿ. ಯಾಕಂದರೆ ನನಗೆ ಇಷ್ಟ ಈ ಥರ ವೈಟ್ ಕಲರ್ ಇದ್ದಿದ್ರೆ ನನಗೆ ಪಟಾಕ್ಸಿ ಸಿಕ್ಕರೆ ಜಲ್ದಿಯಲ್ಲಿ ಅಡುಗೆ ಮಾಡ್ಕೊಳಕ್ಕೆ, ಅದಕ್ಕೋಸ್ಕರ ನೋಡಿರಿ. ಮತ್ತು ಮೊನ್ನೆ ತೊಗೊಂಡಿನಿ ರೀ. ಮೊನ್ನೆ ಅಂದ್ರೇನು 1-2 ವಾರ ಆಗಿರ್ಬೋದು, ಆವಾಗ ತೊಗೊಂಡಿದ್ದೀನಿ ನೋಡಿರಿ. ಈ ಥರ ಸೆಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಪಾತ್ರೆ ಸ್ಟ್ಯಾಂಡ್ ಈ ಥರ ನೋಡಿರಿ. ಮತ್ತು ಅದ್ರ ಪಕ್ಕಕ್ಕೆ ಈ ಥರ ನೋಡಿ ಜ್ಯೂಸ್ ಗಿಲಾಸ್ ಅವೆಲ್ಲ ಕಪ್ಪುಗಳು ಇಲ್ಲ. ಇಲ್ಲಿ ಸಾಸು, ಸೋಯಾ ಸಾಸ್, ಟೊಮೊಟೊ ಸಾಸ್ ಮತ್ತು ಹನಿ ಈ ಥರ ಎಲ್ಲ ಇಟ್ಟಿದ್ದೀವಿ. ಮತ್ತು ಇಲ್ಲೆಲ್ಲ ಅಕ್ಕಿ ಎಲ್ಲ ಇಲ್ಲಿ ಕೆಳಗಡೆ ಇಟ್ಟಿದ್ದೀವಿ ರೀ. ಟಾರ್ಚ್ ಹಾಕ್ತೀನಿ ನೋಡಿರಿ. ಇಲ್ಲಿ ಎಣ್ಣೆ, ಈರುಳ್ಳಿ ಮತ್ತು ಅಕ್ಕಿ ಈ ಥರ ಇಟ್ಟಿದ್ದೀವಿ. ಇದೆಲ್ಲ ಇದರಲ್ಲಿ ಜೋಳದ ಹಿಟ್ಟು ಹಾಕಿಟ್ಟಿದ್ದೀನಿ ರೀ. ಮತ್ತು ಒಂದರಲ್ಲಿ ಅಕ್ಕಿ ಹಿಟ್ಟು, ಅದು ಸಣ್ಣಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಅದು ಹಿಟ್ಟು ಹಾಕ್ಸಿಟ್ಟಿದ್ದೀವಿ. ಮತ್ತು ನೋಡಿರಿ ಇಲ್ಲಿ ಇದು ರೀ ಇನ್ನೊಂಥರಲ್ಲ ಪೋಹ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ ತಗೊಳ್ರಿ. ಅವಲಕ್ಕಿ ಇದಾವೆ. ಮತ್ತು ಇಲ್ಲಿ ನೋಡಿರಿ ಇವತ್ತು ಮಧ್ಯಾಹ್ನ ಅಡುಗೆ ಮಾಡಿದ್ದೆ ರೈಸ್ ಮತ್ತು ಸಾಂಬಾರು ನೋಡಿರಿ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನೋಡಿರಿ. ಇನ್ನು ಇವಾಗ ಅಡುಗೆ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ರೀ. ಇಲ್ಲಿ ನೋಡಿರಿ ನಮ್ಮ ರಿಮಿಷಾ. ಹಾಯ್ ರಿಮಿಷಾ. ನೋಡಿರಿ ಮತ್ತೆ ಇನ್ನೊಂದು ರೂಮ್ ತೋರಿಸ್ತೀನಿ ರೀ ನಿಮ್ಗೆ. ಇಲ್ಲಿ ನೋಡಿರಿ, ಅದು ಕಿಚನ್ ರೂಮ್ ಎದುರುಗಡೆ ಇನ್ನೊಂದು ಚಿಕ್ಕ ಹಾಲ್ ಇದೆ ರೀ. ಇದೊಂದು ನೋಡಿರಿ ಅದರ ಎದುರುಗಡೆ. ನನ್ನ ಫ್ರಂಟ್ ಕ್ಯಾಮ್ರಾ ಹಿಡ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ರೀ ತೋರ್ಸೋಕೆ, ನಿಮಗೂ ನೋಡೋಕೆ ಅರ್ಥ ಆಗಲ್ಲ. ಈ ರೂಮು ಇದು ಕೂಡ ಹಾಲೇ, ಅಂದರೆ 2-3 ಇದಾವೆ ರೀ ನಮ್ಮ ಹಾಲ್ ನೋಡಿರಿ. ಇದು ಮಷೀನು ನಮ್ಮದಲ್ಲ ರೀ, ಇದು ನಮ್ಮ ಓನರ್ ಆಂಟಿ ಇದ್ದಾರಲ್ಲ ಅವರು, ನಾವು ಈ ಮನೆ ಇರೋರಿಗೆ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿರಿ, ಇಲ್ಲಿ ಕಿಟಕಿಯಲ್ಲಿ ನೋಡಿರಿ ಏನೆಲ್ಲ ಇಟ್ಟಿನಿ ಅಂದರೆ ನಮಾಜ್ ಮಾಡ್ತೀನಲ್ರಿ, ಮತ್ತು ಇದೆಲ್ಲ ಜಾನಿಮಾಜು, ಇಲ್ಲೆಲ್ಲ ಖುರಾನ್ ಇದಾವ್ರಿ. ಮತ್ತು ಇದೆಲ್ಲ ನಾನು ರೆಡಿ ಆಗೋ ಐಟಮ್ ಅಂದರೆ ಬಳೆಗಳು, ಇದು ಸರ ಮತ್ತು ಮೇಕಪ್ ಸೆಟ್ಟು ಅವೆಲ್ಲ ಇದಾವ್ರಿ ಇಲ್ಲಿ. ಮತ್ತು ನಾನು ನೋಡಿರಿ ಇದೇ ಸಬ್ ಹಚ್ಚೋದು ಕಡಲೆ ಹಿಟ್ಟಿನ ಸಬ್ ರೀ. ಮುಂಚೆ ಎಲ್ಲ ಇದು ತೊಗೊಂಡು ಬರ್ತಿದ್ವಿ, ಈ ಸೋಪ್ ಇದ್ರೊಳಗೆ ಬರ್ತಿತ್ತು ರೀ ಈ ಬಾಕ್ಸಲ್ಲಿ. ಬಟ್ ನಾವು ತೊಗೊಂಡ್ಬರಕ್ಕೆ ಹೋದಾಗ ಇದು ಇದರಲ್ಲಿ ಇರ್ತಾವಲ್ಲ ರೀ 6 ಸಬ್ ಬರುತ್ತೆ ಕಡಲೆ ಹಿಟ್ಟಿನ ಸಬ್ಬು, ಅದು ಆಗೋಗ್ಬಿಟ್ಟಿತ್ತು ರೀ. ಅದಕ್ಕೋಸ್ಕರ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದ್ದಿದ್ದನ್ನು ತೊಗೊಂಡು ಬಂದೀವಿ ನೋಡಿರಿ ಇದೆ. ಮತ್ತು ಇಲ್ಲೆಲ್ಲ ನೋಡಿರಿ ಹೇರ್ ಡ್ರೈ ಎಲ್ಲ ಇಟ್ಟಿದ್ದೀವಿ. ಇದೆಲ್ಲ ನನ್ನವೇ ನೋಡಿರಿ, ನಂದು ಮತ್ತು ನಮ್ಮ ಮಗಳಿಂದ ಐಟಮ್ಸ್ ಇವೆಲ್ಲ, ಬಳೆಗಳು, ಕಿವೇನು, ಇಯರಿಂಗ್ಸು ಇವೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಊಟ ಮಾಡುವಾಗ ದಸ್ತರ್ ಹಾಸಿ ಊಟ ಮಾಡ್ತೀವಲ್ಲ ರೀ, ಅವೆಲ್ಲ ಇಟ್ಟಿದ್ದೀವಿ ಈ ಕಡೆ. ಮತ್ತು ಇಲ್ಲಿ ನಮ್ಮ ರಿಮಿಷನ್ ಸ್ಕಾಫು, ಮತ್ತು ಇದು ಟೋಪಿ, ಇದು ಹಜ್ಜಿನ ನೀರು ರೀ, ಹಜ್ಜಿನಿಂದ ತೊಗೊಂಡು ಬಂದಿರ್ತೀವಲ್ಲ ಅಲ್ಲಿಂದ ಅದು ನೋಡಿರಿ. ಇಲ್ಲಿ ಕೂಡ ಸಜ್ಜ ಇದೆ ಈ ಥರ ನೋಡಿರಿ. ಮತ್ತು ಇಲ್ಲಿ ಅಲ್ಮಾರಿ ಈ ಥರ ಹೊಸ ಬಟ್ಟೆ ಇದರಲ್ಲಿ ಇಟ್ಟಿದ್ದೀವಿ ರೀ. ಇಲ್ಲಿ ಡೈಲಿ ಯೂಸಿನ ಬಟ್ಟೆ ಇಟ್ಟಿದ್ದೀವಿ. ಮತ್ತು ನೋಡಿ ಇಲ್ಲಿ ಇನ್ನೊಂದು ರೂಮ್ ಇದೆ, ಇಲ್ಲಿ ವಾಶ್ರೂಮ್ ಇದೆ ರೀ, ಅಲ್ಲಿ ಟಾಯ್ಲೆಟ್ ರೂಮು. ಇಲ್ಲಿ ನೋಡಿರಿ ಇನ್ನೊಂದು ಬಾಗಿಲು ಅಂತ ಹೇಳಿದ್ದಲ್ಲ, ಈ ಸೈಡ್ ಬರುತ್ತದು. ಗಾಡಿ ಅಡ್ಡಾಡ್ತಾನೆ ಇರ್ತೈತೆ ರೀ, ಮೇಯ್ನ್ ದಾರಿ ಇದು. ಮತ್ತು ಇಲ್ಲಿ ನೋಡಿರಿ ಓಕೆ. ಮತ್ತು ಇಲ್ಲೊಂದಿಷ್ಟು ಬಟ್ಟೆ ಇಟ್ಟಿದ್ದೀನಿ ರೀ. ಓಕೆ, ಸ್ಲೀಪರೆಲ್ಲ ಅಲ್ಲಿ ಬಿಡ್ತೀವಿ ನಾವು. ಮತ್ತು ಇಲ್ಲಿ ಸಜ್ಜಾ ಇದೆ. ಇವಾಗ ಈ ರೂಮೆಲ್ಲ ನೋಡ್ಕೊಂಡ್ರಲ್ಲ ರೀ, ಇವೆಲ್ಲ ಸ್ವಲ್ಪ ಚಿಕ್ಕದಾಗಿದ್ದಾವೆ ರೂಮು. ಇನ್ನೊಂದು ಹಾಲ್ ತೋರಿಸ್ತೀನಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ಗೊತ್ತಾ, ನೀವೇ ಶಾಕ್ ಆಗ್ತೀರಾ. ಬರ್ರಿ ತೋರಿಸ್ತೀನಿ. ಇದೇ ರೂಮ್ ನೋಡ್ರಿ, ಎಷ್ಟು ದೊಡ್ಡದು ಇದೆ ನೋಡ್ರಿ. ಇದೇ ಫ್ರಂಟಲ್ಲಿದ್ದರೆ ದೊಡ್ಡದಾಗಿ ಚೆನ್ನಾಗಿರ್ತಿತ್ತು, ಬಟ್ ಹಿಂದೆಗಡೆ ಬಂದಿದೆ ರೀ ಇದು ರೂಮು. ಆದರೂ ಕೂಡ ಪರವಾಗಿಲ್ಲ, ನಮಗಂತ್ರ ಅಡ್ಜಸ್ಟ್ ಆಗಿಬಿಟ್ಟಿದೆ ರೀ. ನೋಡಿರಿ ಈ ಥರ ಇದೆ. ಮುಂಚೆ ನಾನು ವೀಡಿಯೋ ಮಾಡಿದಾಗ ಇಲ್ಲೆಲ್ಲ ಜಿಗ್ಗೆ ಸಾಮಾನು ಇದ್ದು ನೋಡಿರಿ, ಅವಾಗಿನ ಸಾಮಾನು ಸೆಟ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನಾನು ಈ ರೂಮಿಂದಲೂ ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿದ್ದೆ. ಮತ್ತು ಇಲ್ಲಿ ನೋಡಿ ಇದೇ ರೂಮಲ್ಲಿ ಇಲ್ಲೇ ರೀ ನಾವು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇಲ್ಲೇ ನೋಡಿದಾಗ ಎಲ್ಲ ಇದೇ ರೂಮಲ್ಲಿ ಇದೆ ನೋಡಿರಿ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೋಸ್ಕರ ಇಲ್ಲಿ ಡ್ರಮ್ಮಲ್ಲಿ ಎಲ್ಲ ನೀರು ತುಂಬಿಟ್ಟಿದ್ದೀವಿ.
ಮತ್ತು ಇಲ್ಲಿ ದೊಡ್ಡ ಸಿಂಟ್ಯಾಕ್ಸ್ ಇದೆ, ಇದರಲ್ಲಿನೂ ಬಟ್ಟೆ ಒಗ್ತಾ ಯೂಸ್ ಮಾಡ್ಕೊತೀನಿ, ಇದರಲ್ಲಿನೂ ಯೂಸ್ ಮಾಡ್ಕೊತೀವಿ ರೀ. ಮೇಲೆ ಇನ್ನೊಂದು ಸಿಂಟ್ಯಾಕ್ಸ್ ಇದೆ ರೀ, ಅದು ನಮ್ಮ ವಾಶ್ರೂಮಲ್ಲಿ ನೀರು ಬರುತ್ತದು. ಈ ಥರ ಇದೆ ನೋಡಿರಿ. ನಾನಂತೂ ಜಾಸ್ತಿ ಇದೇ ರೂಮಲ್ಲಿ ಇರೋದು. ನಾನು ಲೈವ್ ಮಾಡೋದೂ ಇದೇ ರೂಮಲ್ಲಿ. ಲೈವ್ ಶೂಟಿಂಗ್ ಮಾಡುವಾಗ ಇಲ್ಲಿ ಕುಂತಿರ್ತಿದ್ವಿ ಚೇರ್ ಹಾಕ್ಕೊಂಡು. ಮತ್ತು ಈ ಕಡೆ ಎಲ್ಲ ಬರ್ದ ಹಾಕಿನಲ್ಲಿ ಇಲ್ಲಿ ಎಕ್ಸ್ಟ್ರಾ ಸಾಮಾನು ಇರ್ತಾವಲ್ಲ ಅವೆಲ್ಲ ಈ ಕಡೆ, ಮತ್ತು ಹಾಸಿಗೆ ಎಲ್ಲ ಈ ಸೈಡಲ್ಲಿ ಇಡ್ತೀವಿ ನಾವು. ಅದಕ್ಕೋಸ್ಕರ ಮತ್ತು ಬಂದವರು ಹೋದವ್ರಿಗೆ ಈ ರೂಮಲ್ಲಿ ಕುಂತ್ರೆ ಅವೆಲ್ಲ ಕಾಣಬಾರ್ದು ರೀ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲ ಪರ್ದ ಹಾಕಿದ್ದೀವಿ. ಓಕೆ ನೋಡಿರಿ, ಚೆನ್ನಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್. ಏನಾದರೂ ಫಂಕ್ಷನ್ ಮಾಡಬೇಕಂತಂದ್ರೇನು ಇಲ್ಲಿ ಕುಂತು ಇಲ್ಲೆಲ್ಲ ಕುಂದಿರಿಸ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಇರಲಿ ಏನೇ ಇರಲಿ ಮಾಡೋಕ್ಕೆ ಚೆನ್ನಾಗಿದೆ ರೀ ಈ ರೂಮಲ್ಲಿ. ಇಲ್ಲೆಲ್ಲ ನಾವು ಬಟ್ಟೆ ಒಗೆದು ಹಾಕೋಕ್ಕೋಸ್ಕರ ಈ ಥರ ಹಗ್ಗ ಕಟ್ಟಿದ್ದೀವಿ ರೀ. ಇಲ್ಲಿ ಒಗೆದು ಒಣಗಿದ ನಂತರ ಮತ್ತು ಈ ಕಡೆ ಹಾಕ್ಬಿಡ್ತೀನಿ ರೀ ನಾನು. ಈ ಕಡೆ ಹಾಕಿರ್ತೀನಿ ಮತ್ತು ತಕ್ಕಂಡು ಫೋಲ್ಡ್ ಮಾಡಿ ಇಡ್ತೀನಿ. ಇಲ್ಲಿ ನೋಡಿರಿ ನನ್ನ ಮೊಬೈಲ್ ಸ್ಟಿಕ್ ನೋಡಿರಿ ಇಲ್ಲಿ ಇಟ್ಟಿದ್ದೀನಿ. ಅವೆಲ್ಲ 4 ಸ್ವಲ್ಪ ಚಿಕ್ಕದಾಗಿದೆ, ಇದೇ ದೊಡ್ಡ ರೂಮು. ಮತ್ತು ಇಲ್ಲೆಲ್ಲ ತಗಡಿಂದೇ ಐತ್ರಿ, ಮೇಲೆ ಕೂಡ ಹಂಗೆ ಐತೆ. ಮತ್ತು ಇಲ್ಲಿ ಗೋಡೆ ಐತೆ. ಮತ್ತು ಈ ಕಡೆನೂ ಸ್ವಲ್ಪ ಪ್ಲೇಸ್ ಇದೆ ರೀ. ಇವಾಗ ಸದ್ಯಕ್ಕೆ ಕತ್ಲ ಇದೆ. ಅದು ಒನ್ ಟೈಮ್ ನಾನು ಅಡುಗೆ ಮಾಡ್ತಾಯಿದ್ದೆ ನೋಡಿರಿ ಒಲೆ ಮೇಲೆ ಅಂತ ಹೇಳಿಬಿಟ್ಟು. ಕತ್ಲ ಇದೆ, ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡಿದಾಗ ತೋರಿಸ್ತೀನಿ. ಮತ್ತು ನೋಡಿರಲ್ಲ ಫ್ರೆಂಡ್ಸ್, ನಮ್ಮ ಇವತ್ತಿನ ಹೋಮ್ ಟೂರ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಬಡವ್ರ ಮನೆ ಹೇಗಿದೆ ಅಂತ ಹೇಳಿಬಿಟ್ಟು. ಮತ್ತು ಎಲ್ಲರೂ ಹೇಳ್ತಾ ಇದ್ರಲ್ರಿ ನಮ್ಮ ಸಬ್ಸ್ಕ್ರೈಬರ್ಸು, ಅದಕ್ಕೋಸ್ಕರ ಮತ್ತು ವಿಡಿಯೋ ಮಾಡಬೇಕು, ಹೋಮ್ ಟೂರ್ ವಿಡಿಯೋ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಇವತ್ತು ಮಾಡಿದ್ದೀನಿ ನೋಡಿರಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇವತ್ತಿನ ವ್ಲಾಗ್ ಓಕೆ, ಇವತ್ತಿನ ವ್ಲಾಗ್ ಅಂತೂ ಹೋಮ್ ಟೂರ್ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ಹೊಸ ವ್ಲಾಗ್ ಅಂತೂ ಒಳ್ಳೆ ವಿಡಿಯೋ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿರಿ ಆದಷ್ಟು. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಇಷ್ಟವಾದರೆ ನಮ್ಮ ಪ್ರತಿಯೊಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಫ್ರೆಂಡ್ಸ್. ಮತ್ತು ಮುಂದಿನ ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಮತ್ತು